ನಮಸ್ಕಾರ ಮಿಥುನ ರಾಶಿಯವರೇ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಖುಷಿಯಾಗಿ ಆರೋಗ್ಯದಿಂದ ಮತ್ತು ಧನಾತ್ಮಕ ಶಕ್ತಿಯಿಂದ ತುಂಬಿ ಬಾಳಲು ಪಾಲಿಸಬೇಕಾದ 10 ಮಹತ್ವದ ನಿಯಮಗಳ ಬಗ್ಗೆ ಸಂಪೂರ್ಣ ವಿವರಣೆ ನೀಡುತ್ತೇನೆ. ಈ ನಿಯಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ, ಕಾರ್ಯಕ್ಷಮತೆ ಹೆಚ್ಚುತ್ತದೆ ಮತ್ತು ಒತ್ತಡಗಳು ಕಡಿಮೆಯಾಗುತ್ತದೆ. ಮಿಥುನ ರಾಶಿಯವರು ಚಾತುರ್ಯ, ಜಾಣ್ಮೆ ಮತ್ತು ಚಪಲತೆಯಿಂದ ತುಂಬಿದ ವ್ಯಕ್ತಿಗಳು. ತಾವು ಎಲ್ಲರಿಗೂ ಹೊಸ ಆಲೋಚನೆಗಳನ್ನು ಹಂಚಲು ಇಷ್ಟಪಡುತ್ತಾರೆ. ಜನರೊಂದಿಗಿನ ಸಂಬಂಧವನ್ನು ಸದಾ ಸದೃಢವಾಗಿಡಲು ಪ್ರಯತ್ನಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಮನಸ್ಸು ಚಂಚಲವಾಗಿರುತ್ತವೆ ಮತ್ತು ಈ ಚಂಚಲತೆಯೇ ಅವರ ಸಂತೋಷದ ಅಡಚಣೆಯಾಗಬಹುದು. ಇದರಿಂದಾಗಿ ಮಿಥುನ ರಾಶಿಯವರು ಶಾಶ್ವತವಾಗಿ ಸಂತೋಷವಾಗಿರಲು ಈ 10 ನಿಯಮಗಳನ್ನು ಪಾಲಿಸಬೇಕು. ಮನಸ್ಸಿಗೆ ಶಾಂತಿ ತರಲು ಧ್ಯಾನ ಮತ್ತು ಯೋಗ ಮಾಡಿ. ಮಿಥುನ ರಾಶಿಯವರ ಮನಸ್ಸು ಸದಾ ಚಪಲವಾಗಿರುತ್ತದೆ. ಹೊಸ ವಿಚಾರಗಳನ್ನು ಯೋಚಿಸುವ ಕಾರಣ ಕೆಲವು ವೇಳೆ ಒತ್ತಡಕ್ಕೆ ಒಳಗಾಗಬಹುದು. ಧ್ಯಾನ, ಮೆಡಿಟೇಷನ್ ಮತ್ತು ಯೋಗ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಪ್ರತಿದಿನ ಬೆಳಗ್ಗೆ 10 ನಿಮಿಷ ಯೋಗ, ಧ್ಯಾನ ಅಥವಾ ಶಾಂತವಾದ ಧ್ವನಿಯನ್ನು ಕೇಳಿ. ಇದು ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ. ನಕಾರಾತ್ಮಕ ಚಿಂತನೆ ಇರಲಿ. ನೀವು ಹೇಗೆ ಯೋಚಿಸುತ್ತಿದ್ದೀರಿ ಎಂಬುದರಿಂದಲೇ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದರ ನಿರ್ಧಾರವಾಗುತ್ತದೆ. ಸದಾ ಧನಾತ್ಮಕವಾಗಿ ಯೋಚಿಸಿ. ಯಾವುದೇ ಸನ್ನಿವೇಶವಾಗಲಿ ಒಳ್ಳೆಯದನ್ನು ಹುಡುಕುವ ಅಭ್ಯಾಸ ಬೆಳೆಸಿಕೊಳ್ಳಿ. ಪ್ರತಿದಿನ ಪ್ರೇರಣಾದಾಯಕ ಪುಸ್ತಕ ಓದಿ. ಧನಾತ್ಮಕ ಜನರೊಂದಿಗೆ ಕಾಲ ಕಳೆಯಿರಿ. ಇದು ನಿಮ್ಮ ಆಲೋಚನೆ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ. ಉತ್ತಮ ಸಂಭಾಷಣಾ ಕೌಶಲ್ಯ ಬೆಳೆಸಿ. ಮಿಥುನ ರಾಶಿಯವರು ಜನರೊಂದಿಗೆ ಮಾತನಾಡುವುದು, ಒಳ್ಳೆಯ ಸಂಪರ್ಕ ಬೆಳೆಸುವುದು ಇಷ್ಟಪಡುವವರು. ಆದರೆ ಕೆಲವೊಮ್ಮೆ ಅವರ ಚಪಲತೆ ಮತ್ತು ಹೆಚ್ಚು ಮಾತನಾಡುವ ಸ್ವಭಾವದಿಂದ ಬೇರೆ ವ್ಯಕ್ತಿಗಳು ಅಸಹನೀಯ ಭಾವನೆ ಪಡೆಯಬಹುದು. ಆದ್ದರಿಂದ ನೀವು ಯಾವಾಗ ಹೇಗೆ ಮಾತನಾಡಬೇಕು ಎಂಬುದನ್ನು ತಿಳಿದುಕೊಳ್ಳಿ. ಮಾತನಾಡುವ ಮೊದಲು ವಸ್ತುಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಬೇರೆ ಜನರ ಮಾತು ಕೇಳಿ ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡಿ. ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ. ಮಿಥುನ ರಾಶಿಯವರು ಹೆಚ್ಚು ಹಣ ಸಂಪಾದಿಸಲು ಸಾಧ್ಯವಿರುವವರು. ಆದರೆ ಹಣವನ್ನು ಖರ್ಚು ಮಾಡುವುದರಲ್ಲಿ ಅವರು ನಿರ್ಲಕ್ಷ್ಯ ತೋರಬಹುದು. ಈ ಚಿಂತೆ ರಹಿತ ಖರ್ಚು ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಂಕಷ್ಟಕ್ಕೆ ಕಾರಣವಾಗಬಹುದು. ಪ್ರತಿದಿನ ನಿಮ್ಮ ಖರ್ಚುಗಳನ್ನು ನೊಂದಿಸಿ ಉದ್ದೇಶಪೂರ್ವಕವಾಗಿ ಹಣವನ್ನು ಉಳಿಸಿ ಹೂಡಿಕೆ ಮಾಡುವುದು ಕಲಿಯಿರಿ. ಜನರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬಾಂಧವ್ಯ ಮತ್ತು ಸ್ನೇಹ ಬಹಳ ಮುಖ್ಯ. ನೀವು ಹೇಗೆ ಜನರೊಂದಿಗೆ ವರ್ತಿಸುತ್ತೀರಿ ಎಂಬುದರಿಂದ ನಿಮ್ಮ ಸಂತೋಷ ನಿರ್ಧಾರವಾಗುತ್ತದೆ. ಅಸಹಾಯಕರಿಗೆ ಸಹಾಯ ಮಾಡಿ. ಸ್ನೇಹಿತರನ್ನು ಪ್ರೀತಿಯಿಂದ ನೋಡಿ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಆರೋಗ್ಯದ ಕಡೆಗಣನೆ ಮಾಡಬೇಡಿ. ಚಪಲ ಸ್ವಭಾವದಿಂದ ನೀವು ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬಹುದು. ಆದರೆ ಆರೋಗ್ಯವೇ ಸಂತೋಷದ ಮೂಲ. ಪ್ರತಿದಿನ ನಿಯಮಿತ ವ್ಯಾಯಾಮ ಮಾಡಿ. ಆರೋಗ್ಯಕರ ಆಹಾರ ಸೇವಿಸಿ. ಹೆಚ್ಚು ನೀರು ಕುಡಿಯಿರಿ. ಸಮಯವನ್ನು ಸಮರ್ಥವಾಗಿ ಬಳಸಿ. ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಸರಿಯಾಗಿ ಹಂಚಿಕೊಂಡರೆ ನೀವು ಹೆಚ್ಚು ಶ್ರೇಷ್ಠತೆಯನ್ನು ಸಾಧಿಸಬಹುದು. ಡೈಲಿ ಪ್ಲಾನಿಂಗ್ ಮಾಡಿಕೊಳ್ಳಿ. ಪ್ರಮುಖ ಕಾರ್ಯಗಳನ್ನು ಮೊದಲಿಗೆ ಮಾಡಿ. ಸಮಯದ ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಿ. ಹೊಸದನ್ನು ಕಲಿಯಲು ಸದಾ ತಯಾರಿಗಿರಿ. ಮಿಥುನ ರಾಶಿಯವರು ನೈಸರ್ಗಿಕವಾಗಿ ಜ್ಞಾನಪಿಪಾಸು. ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಅವರು ಹಂಬಲಿಸುತ್ತಾರೆ. ಪ್ರತಿದಿನ ಹೊಸ ಪುಸ್ತಕ ಓದಿ. ಹೊಸ ಕೌಶಲ್ಯವನ್ನು ಕಲಿಯಿರಿ. ಹೊಸ ಭಾಷೆ ಕಲಿಯಲು ಪ್ರಯತ್ನಿಸಿ. ಸಹನಶೀಲತೆಯನ್ನು ಅಳವಡಿಸಿಕೊಳ್ಳಿ. ನೀವು ಧೈರ್ಯವಂತರು. ಆದರೆ ಕೆಲವೊಮ್ಮೆ ಅತಿಯಾಗಿ ನಿರ್ಧಾರ ಕೈಗೊಳ್ಳುವ ವೃತ್ತಿಯು ನಿಮ್ಮ ಹಿತಾಸಕ್ತಿಗೆ ಹಾನಿಯಾಗಬಹುದು. ತಾಳ್ಮೆಯಿಂದ ಎಲ್ಲ ಸನ್ನಿವೇಶವನ್ನು ನಿರ್ವಹಿಸಿ. ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಅಪ್ಪಿಕೊಳ್ಳಿ.
ಜೀವನದಲ್ಲಿ ನಂಬಿಕೆ ಇಟ್ಟುಕೊಂಡರೆ ನೀವು ಶಾಂತವಾಗಿರಬಹುದು. ಪ್ರತಿದಿನ ಧ್ಯಾನ, ಪ್ರಾರ್ಥನೆ ಅಥವಾ ಪವಿತ್ರ ಗ್ರಂಥಗಳು ಓದುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಪ್ರತಿದಿನ 5 ನಿಮಿಷ ಭಗವಂತನ ಬಗ್ಗೆ ಧ್ಯಾನಿಸಿ. ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಈ 10 ನಿಯಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು, ನಿಮ್ಮ ಚಿಂತೆ ಕಡಿಮೆಯಾಗುತ್ತದೆ, ಆರೋಗ್ಯ ಸುಧಾರಿಸುತ್ತದೆ ಮತ್ತು ಸಂಪತ್ತಿನ ಪ್ರವಾಹ ನಿಮ್ಮ ಬದುಕಿನಲ್ಲಿ ಹರಿಯುತ್ತದೆ. ಮಿಥುನ ರಾಶಿಯವರೇ, ನೀವು ಚಪಲ ಮನಸ್ಸಿನವರಾದರೂ ಈ ನಿಯಮಗಳನ್ನು ಅನುಸರಿಸಿ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಿ. ನೀವು ಈ ನಿಯಮಗಳನ್ನು ಪಾಲಿಸಲು ಸಿದ್ಧರಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ. ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ. ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ, ಎಲ್ಲ ರಾಶಿಗಳ 15 ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ. ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹಾಗೆ ಯಾವ ರಾಶಿಗಳಿಗೆ 15 ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಈ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ. 2025ರಲ್ಲಿ ಯಾವ 5 ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಹಿರಿಯರು ಹೇಳಿರುವ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ. ಮನೆಯ ಯಾವ ದಿಕ್ಕಿನಲ್ಲಿ 7 ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ. ನವರಾತ್ರಿ ಹಬ್ಬದ 9 ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ. ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ. ಈ ಪೈಕಿ ಯಾವ ವಿಡಿಯೋವನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು. ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ, ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ, ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿನ ದೀಪವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ. ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ, ಶೇರ್ ಮಾಡುತ್ತಾ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.